ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಸಂಪುಟ ವಿಚಾರದಲ್ಲೇ ಸಮರ ಹೆಚ್ಚಾಗಿದೆ. ಶಾಸಕರು ಸಚಿವರಾಗೋಕೆ ಸರ್ಕಸ್ ನಡೆಸ್ತಾ ಇದ್ರೆ ಸಚಿವರು ತಮ್ಮ ಸ್ಥಾನವನ್ನ ಉಳಿಸಿಕೊಳ್ಳುವುದಕ್ಕೆ ಮುಂದಾಗ್ತಾ ಇದ್ರು. ಡಿ.ಕೆ. ಶಿವಕುಮಾರ್ ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿ ಇಂದಿಗೆ ಸುಮಾರು 41 ದಿನ ಆಯಿತು. ಆದರೂ ಕೂಡ ಇನ್ನೂ ಸಂಪುಟ ಮಾತ್ರ ಫುಲ್ಫಿಲ್ ಆಗಿಲ್ಲ. ಎರಡನೇ ಲಿಸ್ಟ್ ನಲ್ಲಿ ನಮಗೆ ಸ್ಥಾನ ಸಿಗುತ್ತೆ ಅಂತ ಹಲವಾರು ಆಕಾಂಕ್ಷಿಗಳು ಕ್ಯೂ ನಿಂತಿದ್ದಾರೆ. ಆದ್ರೆ ಈ ಬಾರಿ ಆಷಾಢದಲ್ಲೇ ಸಚಿವ ಸಂಪುಟ ವಿಸ್ತರಣೆ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಆಕಾಂಕ್ಷಿಗಳು ಈಗಾಗಲೇ ಖರ್ಗೆ ಹಾಗೂ ಸಿಎಂ ಡಿಕೆಶಿಯನ್ನ ಭೇಟಿ ಮಾಡಿದ್ದು ಹೈಕಮಾಂಡ್ ಬಳಿ ಲಾಭಿಗೆ ಮುಂದಾಗಿದ್ದಾರೆ. ಒತ್ತಡ ಹೆಚ್ಚಾಗ್ತಾ ಇದ್ದಂತೆ ಡಿಕೆಶಿ ಕೂಡ ಲಿಸ್ಟ್ ಹಿಡಿದು ಹೈಕಮಾಂಡ್ ಕರೆದ ಕೂಡಲೇ ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ಇನ್ನು ಕುತೂಹಲ ಅಂದ್ರೆ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಆಷಾಢ ಮಾಸದಲ್ಲೇ ಸಚಿವ ಸಂಪುಟ ವಿಸ್ತರಣೆ ಮಾಡಿರೋದು ಅತ್ಯಂತ ಕಡಿಮೆ. ಭಾರತೀಯ ಸಂಪ್ರದಾಯ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆಷಾಢವನ್ನ ಶುಭ ಕಾರ್ಯಗಳಿಗೆ ಸೂಕ್ತವಲ್ಲದ ಮಾಸ ಅಂತ ಪರಿಗಣಿಸುವುದರಿಂದ ಈ ಹಿಂದೆ ಅಧಿಕಾರದಲ್ಲಿದ್ದ ಬಹುತೇಕ ಸರ್ಕಾರಗಳು ಈ ಅವಧಿಯಲ್ಲಿ ಸಂಪುಟ ವಿಸ್ತರಣೆ ಅಥವಾ ಪ್ರಮುಖ ರಾಜಕೀಯ ಬದಲಾವಣೆಗಳಿಗೆ ಕೈ ಹಾಕದೆ ಮುಂದೂಡುತ್ತಾ ಬಂದಿವೆ. ಆದರೆ ಡಿಕೆಶಿ ನೇತೃತ್ವದ ಸರ್ಕಾರದಲ್ಲಿ ಆಷಾಢದಲ್ಲೇ ವಿಸ್ತರಣೆ ಮಾಡಲು ಹೊರಟಿರೋದು ಅಪರೂಪದ ಹೆಜ್ಜೆ ಆಗಿದೆ. ಇದರ ನಡುವೆ ಬಿಜೆಪಿ ನಾಯಕರು ಲೇವಡಿ ಕೂಡ ಮಾಡ್ತಾ ಇದ್ದಾರೆ. 6ನೇ ತಾರೀಕು ಅಸೆಂಬ್ಲಿ ಕರೀತಾ ಇದ್ದೀನಿ, ನಂಬರ್ 1. ಈಗ ಮುಂಚಿತವಾಗೇ ಈಗ ನನಗೇನು ಲೇಟ್ ಏನಿಲ್ಲ. ಅವ್ರು ನನಗೆ ಟೈಮ್ ಕೊಟ್ಟಾಗ ಒಂದಿನ ನನಗೆ ಬೇರೆ ಕೆಲಸ ಇದೆ, ಒಂದಿನ ಹೋಗಿ ಬರ್ತೀನಿ. ಅದಾದಮೇಲೆ ಅವರು ಡೇಟ್ ಕೊಡ್ತಾರೆ, ನನಗೆ ಇನ್ನೊಂದು 3-4 ದಿನದಲ್ಲೇ ಡೇಟ್ ಕೊಡ್ತಾರೆ. 3-4 ದಿನದಲ್ಲಿ ಡೇಟ್ ಕೊಟ್ಟಾಗ ನಾನು ಹೋಗಿ ಬರ್ತೀನಿ. ಸರ್ ಆಗೋದ ಸರ್ 2-3 ದಿನದಲ್ಲಿ ಸರ್ ಸರ್ ಆಗೋದ ಸರ್ 2-3 ದಿನದಲ್ಲಿ ಸರ್ ಅದಲ್ಲಿ ಯಾವ ಕೋಟ ಅಂತ ಈಗಾಗಲೇ ಎಲ್ರಿಗೂ ಗೊತ್ತಾಗಿದೆ. ಈಗ ಮಾತಾಡ್ತಾ ಇರ್ತಕ್ಕಂಥದ್ದು ನೆಕ್ಸ್ಟ್ ಬರೋವಂಥದ್ದು ತೂಕದ ಮೇಲೆ, ಯಾವ ವ್ಯಕ್ತಿಯ ತೂಕ ಎಷ್ಟಿದೆ, ಯಾವ ಖಾತೆಯನ್ನು ಆತನಿಗೆ ಕೊಡ್ಬೋದು, ಆತನ ತೂಕ ಯಾವ ರೀತಿ ನಮಗೆ ಪ್ರಯೋಜನ ಆಗುತ್ತೆ ಅಂತ. ಈಗ ಮೆರಿಟ್ ಕೋಟ ಅಂತ ಇರ್ತವೆ, ಅವು ಮೆರಿಟ್ ಕೋಟ ಕೆಲವು ಮುಗ್ದೋದು ಮೊದಲು. ಅದಾದಮೇಲೆ ಇದೆಲ್ಲ ಮೆಡಿಕಲ್ಲು ಇಂಜಿನಿಯರಿಂಗಲ್ಲಿ ನಡೆಯೋದಲ್ವಾ ಅದು. ಆಮೇಲೆ ಡಿಪಾರ್ಟ್ಮೆಂಟ್ ಕೋಟ ಬೇರೆ ಇರ್ತವೆ, ಮ್ಯಾನೇಜ್ಮೆಂಟ್ ಕೋಟ ಅಂತ, ಅವು ಬೇರೆ ಆಗಿವೆ. ಈಗ ಮೋಸ್ಟ್ಲಿ ಅಲ್ಲ ಯಾವ ಕೋಟ ಆದರೆ ಏನು, ಇವ್ರೇನು ಇನ್ನು ಹನಿಮೂನ್ ಪೀರಿಯಡಲ್ಲಿ 2023ಕ್ಕೆ ಫ್ರೆಶ್ ಆಗಿ ಎಲೆಕ್ಷನ್ ಆಗಿ ಒಂದು ಸಚಿವ ಸಂಪುಟ ರಚನೆ ಮಾಡುವಾಗ ಇರಬೇಕಾದಂತಹ ಅಡೆತಡೆಗಳು, ಗೊಂದಲಗಳು ಅಥವಾ ಎಲ್ಲ ರೀತಿಯಾದಂತಹ ಏನು ಹೇಳ್ತಾರೆ ಇದು ಏನು ಸಾಮಾಜಿಕ ನ್ಯಾಯ, ಪ್ರಾದೇಶಿಕವಾರು ಅನುಭವ, ಹಿರಿತನ ಇವೆಲ್ಲ ನೋಡೋದಕ್ಕೆ ಇದೇನು ನಿಮ್ದು ಹನಿಮೂನ್ ಪೀರಿಯಡ್? ನಿಮ್ದು ಇನ್ನು 1.5 ವರ್ಷಕ್ಕೆ ಮತ್ತೆ ಎಲೆಕ್ಷನ್ ಬರ್ತಾ ಇದೆ. ಈಗಲೂ ನೀವು ಸಂಪೂರ್ಣ ಸರ್ಕಾರ ರಚನೆ ಮಾಡೋದು ಬಿಟ್ಬಿಟ್ಟು ಟೈಮ್ ಬೈ ಮಾಡ್ತಾ ಇದ್ದೀರಲ್ಲ. ಆಷಾಢದಲ್ಲಿ ಯಾರು ಕೂಡ ಒಳ್ಳೆ ಕಾರ್ಯಗಳನ್ನ ಮಾಡೋದಿಲ್ಲ. ನೀವು ಇಲ್ಲಪ್ಪ ನಾವು ಪ್ರಮಾಣ ವಚನ ತಗೊಳಕ್ ರೆಡಿ ಇದೀವಿ ಮಂತ್ರಿಗಳಾಗಿ ಅಂತಂದರೆ ಓಕೆ ಫೈನ್. ಬಟ್ ಇಷ್ಟು ದಿನ ಬಿಡೋದು, ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ಮೇಲೆ ಮೊದಲ ಹಂತದ ಮಂತ್ರಿಗಳಾದ್ಮೇಲೆ ಇಮಿಡಿಯೇಟ್ ಆಗಿ 2-3 ದಿನ ಮಾಡಬೇಕಾಗಿತ್ತು. ಇಷ್ಟು ದಿನ ಇದನ್ನು ಮುಂದುವರ್ಸ್ಕೊಂಡು ಹೋಗೋದು ಪಬ್ಲಿಕ್ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು ಡಿ.ಕೆ. ಶಿವಕುಮಾರ್ ಅವರು. ನೀವು ಹೋಗ್ತಾ ಇರುವಂಥ ಸ್ಪೀಡ್ಗೆ ಕರೆಕ್ಟಾಗಿ ಸಂಪೂರ್ಣ ಸರ್ಕಾರ ಇದ್ರೇನೆ ಸರಿ. ಆಡಳಿತಾತ್ಮಕವಾಗಿ ಹಲವಾರು ಲೋಪದೋಷಗಳು ಮತ್ತು ವೈಫಲ್ಯಗಳು ಕಾಣ್ತವೆ. ಸೊ ನೀವು ಒಂದ್ ಕಡೆ ಸ್ಪೀಡಾಗಿ ಓಡ್ತಾ ಇದ್ರೆ ಸರ್ಕಾರ ಇನ್ನೊಂದು ಕಡೆ ಸ್ಪೀಡಾಗಿ ಓಡಬೇಕಲ್ಲ. ನೀವೊಬ್ಬರೇ ಅಲ್ವಲ್ಲ ಸರ್ಕಾರ. ಸೊ ಹೀಗಾಗಿ ಗೊತ್ತಿಲ್ಲ.